ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಬಬಲ್ ಸಾರ್ಟ್ ಅಲ್ಗೋರಿದಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ತುಂಬಾ ಈಸಿ ಆಗಿರುವಂತ ಅಲ್ಗೋರಿದಮ್ ಪ್ರಾಬ್ಲಮ್ ಇದು. ಸೊ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಬಬಲ್ ಸಾರ್ಟ್ ಇರ್ಬೋದು, ಸೆಲೆಕ್ಷನ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್, ಇವೆಲ್ಲ ಸಾರ್ಟಿಂಗ್ ಅಲ್ಗೋರಿದಮ್ಸ್ ಅನ್ನ ನಾವು ಕೊಟ್ಟಿರುವಂತಹ ಎಲಿಮೆಂಟ್ಸ್ ಗಳನ್ನ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸಾರ್ಟ್ ಅಂತ ಅಂದ್ರೇನು? ಸಾರ್ಟ್ ಅಂತ ಅಂದ್ರೆ ಅರೇಂಜ್ಮೆಂಟ್. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಬೇಕು, ಇಲ್ಲ ಅಂತಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಬೇಕು. ಆದ್ರೆ ಈ ಒಂದು ಬಬಲ್ ಸಾರ್ಟ್ ಅಲ್ಗೋರಿದಮ್ ಏನ್ ಮಾಡುತ್ತೆ ಅಂತ ಅಂದ್ರೆ, ಅಡ್ಜಸೆಂಟ್ ಎಲಿಮೆಂಟ್ಸ್ ಗಳನ್ನ ಕಂಪೇರ್ ಮಾಡ್ತಾ ಮಾಡ್ತಾ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಡಿಫರೆಂಟ್ ಫೇಸಸ್ ಅಲ್ಲಿ ಈ ಒಂದು ಬಬಲ್ ಸಾರ್ಟ್ ಅಲ್ಗೋರಿದಮ್ ವರ್ಕ್ ಆಗುತ್ತೆ. ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ಕೊಟ್ಟಿರುವಂತಹ ಎಲಿಮೆಂಟ್ಸ್ ಗಳನ್ನ ಫಸ್ಟ್ ನಾವು ಒಂದು ಅರೆಗೆ ಇನ್ಸರ್ಟ್ ಮಾಡೋಣ. ಸೊ ಒಂದು ಅರೆಗೆ ಇನ್ಸರ್ಟ್ ಮಾಡಿದ್ದೀನಿ. ಈಗ ಒಂದು ಅರೆಗೆ ಸೇಮ್ ಆರ್ಡರ್ ಅಲ್ಲಿ ಇನ್ಸರ್ಟ್ ಮಾಡಿದ್ದೀನಿ ಅಂತಂದ್ರೆ ಎಲಿಮೆಂಟ್ಸ್ ಗಳನ್ನ, ಅದಕ್ಕೊಂದು ನೇಮ್ ಕೊಡ್ಬೇಕಲ್ವಾ ಆ ಅರೆಗೆ. ಸೊ ನಾನು ವೈ ಅಂತ ಒಂದು ನೇಮ್ ಅನ್ನ ಕೊಡ್ತೀನಿ. ನೀವು ಯಾವ್ದಾದ್ರು ವೇರಿಯೇಬಲ್ ಅನ್ನ ಯೂಸ್ ಮಾಡ್ಬೋದು. ABCDEFG ಎನಿಥಿಂಗ್, ಯಾವ್ದಾದ್ರೂ ವೇರಿಯೇಬಲ್ ಅನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ಅರೆಯನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ನೇಮ್ ಕೊಟ್ಟಿದೀವಿ ಅಂತಂದ್ರೆ ಅದಕ್ಕೆ ಇಂಡೆಕ್ಸಿಂಗ್ ಕೂಡ ಮಾಡ್ಬೇಕಾಗುತ್ತೆ. 0 1 2 3 4. ಯಾಕೆ ಇದನ್ನೆಲ್ಲ ಮಾಡ್ತಿರೋದು ಅಂತಂದ್ರೆ, ಪ್ರತಿಯೊಂದು ಸ್ಟೆಪ್ಗೂ ಕೂಡ ಎಕ್ಸಾಮಿನೇಷನ್ ಅಲ್ಲಿ ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಇದನ್ನೆಲ್ಲದನ್ನು ಕೂಡ ಮಾಡಬೇಕು. ಸೊ 0 to 4 ಅಂತಂದ್ರೆ ಟೋಟಲ್ ಲೆಂತ್ ಆಫ್ ದಿ ಅರೇ ಏನಾಯ್ತು, ಟೋಟಲ್ ಲೆಂತ್ ವಿಲ್ ಬಿ ಈಕ್ವಲ್ ಟು 5. ಸೊ ಟೋಟಲ್ ಲೆಂತ್ ಅಂತಂದ್ರೇನು, ಹೌ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ದೇ, ಎಷ್ಟು ಎಲಿಮೆಂಟ್ಸ್ ಗಳಿವೆ ಇಲ್ಲಿ, 1 2 3 4 5. ಸೊ ಇಲ್ಲಿ 0 ಇಂದ ಇಂಡೆಕ್ಸ್ ಶುರು ಆಗಿರೋದ್ರಿಂದ ಇಲ್ಲಿ 4 ಗೆ ಎಂಡ್ ಆಗಿದೆ. ಬಟ್ ದ ಟೋಟಲ್ ಲೆಂತ್ ವಿಲ್ ಬಿ ಈಕ್ವಲ್ ಟು 5. 5 ಎಲಿಮೆಂಟ್ಸ್ ಗಳಿವೆ ಅಂತ ಅರ್ಥ ಆಯ್ತು. ಈಗ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಬಬಲ್ ಸಾರ್ಟ್ ಅನ್ನ? ನಾನು ಹೇಳಿದೆ ಡಿಫರೆಂಟ್ ಫೇಸಸ್ ಅಲ್ಲಿ ವರ್ಕ್ ಆಗುತ್ತೆ ಅಂತ. ಸೊ ಇವಾಗ ಫೇಸ್ ನಂಬರ್ 1 ಅನ್ನ ಶುರು ಮಾಡೋದು ಯಾವ ರೀತಿ, ಏನು ಎಲಿಮೆಂಟ್ಸ್ ಗಳಿವೆ ಅದೇ ಆರ್ಡರ್ ಅಲ್ಲಿ ನಾವು ಮತ್ತೆ ಬರ್ಕೊಳ್ಳೋಣ. ಇಲ್ಲಿ 6 2 10 4 8. ನಾನು ಅವಾಗಲೇ ಹೇಳ್ದಂಗೆ ಅಡ್ಜಸೆಂಟ್ 2 ಎಲಿಮೆಂಟ್ಸ್ ಅಂದ್ರೆ ಪಕ್ಕ ಇರುವಂತ 2 ಎಲಿಮೆಂಟ್ ಗಳನ್ನ ನಾವು ಕಂಪೇರ್ ಮಾಡ್ತೀವಿ. ಏನ್ ಮಾಡ್ಬೇಕು ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ಬೇಕು. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬೇಕು ಅಂತ ಅಂದ್ರೆ ನಾವು ಫಸ್ಟ್ ಎಲಿಮೆಂಟ್ ಮತ್ತೆ ಸೆಕೆಂಡ್ ಎಲಿಮೆಂಟ್ ಅನ್ನ ನೋಡೋಣ. ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್. ಫಸ್ಟ್ ಎಲಿಮೆಂಟ್ ಏನಾದ್ರೂ ಗ್ರೇಟರ್ ದೆನ್ ಸೆಕೆಂಡ್ ಎಲಿಮೆಂಟ್ ಅಂತ ಅಂದ್ರೆ ಸ್ವ್ಯಾಪ್ ಮಾಡ್ತೀನಿ. ಸ್ವ್ಯಾಪ್ ಅಂದ್ರೇನು, ಇದರ ಜಾಗಕ್ಕೆ ಅದು, ಅದ್ರ ಜಾಗಕ್ಕೆ ಇದು. ಯಾಕೆ, ನಾನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ಬೇಕು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ಬೇಕಾ ಬಬಲ್ ಸಾರ್ಟ್ ಅಲ್ಗೋರಿದಮ್ ಪ್ರಾಬ್ಲಮ್ ಅಂತ ಅಂದ್ರೆ ಇಲ್ಲ. ಒಂದೊಂದ್ಸಲಿ ಅವರು ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬೇಕು ಅಂತಾರೆ. ಅದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ಆಮೇಲೆ. ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಸಾರ್ಟ್ ಮಾಡೋದು ಕೊಡೋದು ಇಲ್ಲ. ಅವ್ರು ಏನೊಂದು ಯಾವುದು ಸ್ಪೆಸಿಫೈ ಮಾಡಿಲ್ಲ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಸಾರ್ಟ್ ಮಾಡಿ. ಇವಾಗ ಫಸ್ಟ್ ಎಲಿಮೆಂಟ್ ಯಾವುದು 6, ಸೆಕೆಂಡ್ ಎಲಿಮೆಂಟ್ ಯಾವುದು 2. ಯಾಕಂತಂದ್ರೆ ಇವೆರಡನ್ನೇ ನಾವು ಕಂಪೇರ್ ಮಾಡ್ತಿರೋದು. ಫಸ್ಟ್ ಎಲಿಮೆಂಟ್ ಗ್ರೇಟರ್ ದೆನ್ ಸೆಕೆಂಡ್ ಎಲಿಮೆಂಟ್. ಸೊ ಫಸ್ಟ್ ಎಲಿಮೆಂಟ್ ಗ್ರೇಟರ್ ದೆನ್ ಸೆಕೆಂಡ್ ಎಲಿಮೆಂಟ್ ಅಂದ್ರೆ ಏನ್ ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. 2 6 ಜಾಗಕ್ಕೆ ಬರುತ್ತೆ, 6 2 ಜಾಗಕ್ಕೆ ಬರುತ್ತೆ, 10 4 ಮತ್ತೆ 8 ಅದೇ ರೀತಿ ಉಳ್ಕೊಂಡು ನೋಡಿ. ಇವಾಗ ಏನಾಯ್ತು, 2 ಮತ್ತೆ 6 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಆಗಿವೆ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಬೇಕಿತ್ತು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಆಗಿದೆ. ಇಲ್ಲ ಏನಾಗಿತ್ತು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರಲಿಲ್ಲ, ಡಿಕ್ರೀಸಿಂಗ್ ಅಲ್ಲಿ ಇತ್ತು. 6 2 ಡಿಕ್ರೀಸ್ ಆಗ್ತಾ ಇತ್ತು. ನನಗೇನಾಗಬೇಕಿತ್ತು, ಇನ್ಕ್ರೀಸ್ ಆಗಬೇಕಿತ್ತು. ಸೊ 2 ಮತ್ತೆ 6 ನೋಡಿ ಇವಾಗ ಇನ್ಕ್ರೀಸ್ ಆಗ್ತಿದ್ಯಾ? ಎಸ್. ಸೊ ಫಸ್ಟ್ ಎಲಿಮೆಂಟ್ ಮತ್ತೆ ಸೆಕೆಂಡ್ ಎಲಿಮೆಂಟ್ ಅನ್ನ ಕಂಪೇರ್ ಮಾಡಿ. ಫಸ್ಟ್ ಎಲಿಮೆಂಟ್ ಏನಾದ್ರೂ ಗ್ರೇಟರ್ ದೆನ್ ಸೆಕೆಂಡ್ ಎಲಿಮೆಂಟ್ ಅಂತ ಇದ್ರೆ ಸ್ವ್ಯಾಪ್ ಮಾಡೋಣ. ಈಗ ನೆಕ್ಸ್ಟ್ 2 ಎಲಿಮೆಂಟ್ಸ್ 6 ಮತ್ತೆ 10. ಸೊ 6 ಲೆಸ್ ದೆನ್ 10, ಫಸ್ಟ್ ಎಲಿಮೆಂಟ್ ಲೆಸ್ ದೆನ್ ಸೆಕೆಂಡ್ ಎಲಿಮೆಂಟ್. ಸೊ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಾವು ನೆಕ್ಸ್ಟ್ ಅರೆಯನ್ನ ಯಾವಾಗ ಬರಿತೀವಿ, ಸ್ವ್ಯಾಪ್ ಮಾಡಬೇಕಾದ್ರೆ ಮಾತ್ರ. ಇಲ್ಲ ಅಂತಂದ್ರೆ ಏನು ಚೇಂಜಸ್ ಇಲ್ಲ ಅಂತಂದ್ರೆ ಮತ್ತೆ ಅರೆಯನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. 10 ಮತ್ತೆ 4, 10 ಈಸ್ ಗ್ರೇಟರ್ ದೆನ್ 4, ಫಸ್ಟ್ ಎಲಿಮೆಂಟ್ ಗ್ರೇಟರ್ ದೆನ್ ದಿ ಸೆಕೆಂಡ್ ಎಲಿಮೆಂಟ್. ಸೊ ಇವಾಗ ಏನ್ ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. 10 ಜಾಗಕ್ಕೆ 4, 4 ಜಾಗಕ್ಕೆ 10, 2 ಅದೇ ರೀತಿ, 6 ಅದೇ ರೀತಿ, 4 10 ಜಾಗಕ್ಕೆ ಬಂತು, 10 4 ಜಾಗಕ್ಕೆ ಬಂತು, 8 ಅದೇ ರೀತಿ ಉಳ್ಕೊಂತು. ಇವಾಗ ನೆಕ್ಸ್ಟ್ 2 ಎಲಿಮೆಂಟ್ಸ್ 10 ಮತ್ತೆ 8. ಸೊ 10 ಮತ್ತೆ 8 ಅನ್ನ ಕಂಪೇರ್ ಮಾಡಿದ್ರೆ 10 ಈಸ್ ಗ್ರೇಟರ್ ದೆನ್ 8. ಯಾವಾಗ ಫಸ್ಟ್ ಎಲಿಮೆಂಟ್ ಗ್ರೇಟರ್ ದೆನ್ ಸೆಕೆಂಡ್ ಎಲಿಮೆಂಟ್ ಆಗುತ್ತೆ ನಾವು ಸ್ವ್ಯಾಪ್ ಮಾಡ್ತೀವಿ. ಸ್ವ್ಯಾಪ್ ಮಾಡ್ಬೇಕಾದ್ರೆ ನ್ಯೂ ಅರೇಯನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂತೀವಿ. 2 6 4 10 ಜಾಗಕ್ಕೆ 8, 8 ಜಾಗಕ್ಕೆ 10. ಸೊ ಇವಾಗ ಏನಾಯ್ತು, ನಮ್ಮ ಒಂದು ಕಂಪ್ಯಾರಿಸನ್ ಲಾಸ್ಟ್ ಎಲಿಮೆಂಟ್ ಅನ್ನ ಅಪ್ರೋಚ್ ಆಯ್ತು. ನಮ್ಮ ಕಂಪ್ಯಾರಿಸನ್ ಯಾವಾಗ ಲಾಸ್ಟ್ ಎಲಿಮೆಂಟ್ ಅನ್ನ ಅಪ್ರೋಚ್ ಆಗುತ್ತೆ, ನಮ್ಮ ಫೇಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಇವಾಗ ನಾವು ನೆಕ್ಸ್ಟ್ ಫೇಸ್ಗೆ ಹೋಗ್ಬೇಕು.
ನೆಕ್ಸ್ಟ್ ಫೇಸಿಗೆ ಹೋಗ್ಬೇಕು ಇಲ್ಲ ಅಂತಂದ್ರೆ ಹೋಗ್ಬಾರ್ದು ಅನ್ನೋದನ್ನ ಡಿಸೈಡ್ ಮಾಡೋದು ನನ್ನ ಅಪ್ಡೇಟೆಡ್ ಅರೆ, ಕೊನೆಯ ಅರೆ, ಈ ಒಂದು ಫೇಸ್ ಅಲ್ಲಿ ಇರುವಂತಹ ಕೊನೆಯ ಅರೆ. ಇದೇನಾದ್ರೂ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ ಅಂದ್ರೆ ಅರೇಂಜ್ ಆಗಿದೆ ಅಂತ ಅಂದ್ರೆ ಎಲ್ಲ ಎಲಿಮೆಂಟ್ಸ್, ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕು, ಅಂದ್ರೆ ನೆಕ್ಸ್ಟ್ ಫೇಸಿಗೆ ಹೋಗ್ಬೇಕು. 2, 6, 4, 8, 10 ಅರೇಂಜ್ ಆಗಿದೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ? ಇಲ್ಲ. ನೋಡಿ 4 ಈ ಕಡೆ ಬರಬೇಕಿತ್ತು, 6 ಈ ಕಡೆ ಬಂದಿದ್ರೆ ಅವಾಗ ಅರೇಂಜ್ ಆಗ್ತಾ ಇತ್ತು. ಬಟ್ ಇಲ್ಲೇನಾಗಿದೆ, 4 ಈ ಕಡೆ ಬಂದಿದೆ, 6 ಇಲ್ಲಿ ಬಂದಿದೆ, ಸೊ ಅರೇಂಜ್ ಆಗಿಲ್ಲ ಇನ್ಕ್ರೀಸಿಂಗ್ ಆರ್ಡರ್. ಸೊ ನಾನು ನೆಕ್ಸ್ಟ್ ಫೇಸಿಗೆ ಹೋಗ್ಬೇಕು. ಇವಾಗ ಫೇಸ್ ನಂಬರ್ 2. ಫೇಸ್ ನಂಬರ್ 2ಗೆ ಹೋಗ್ಬೇಕಾದ್ರೆ ಏನ್ ಮಾಡಬೇಕು, ಇದೇ ಅಪ್ಡೇಟೆಡ್ ಅರೆಯನ್ನ ಇಲ್ಲಿ ಕಾಪಿ ಮಾಡ್ಕೋಬೇಕು. ಸೊ ಕಾಪಿ ಮಾಡ್ಕೊಂಡ್ರೆ ಏನಾಗುತ್ತೆ, 2, 6, 4, 8, 10. ಇವಾಗ ಸೇಮ್ ಅಪ್ಲೈ ಮಾಡ್ತಾ ಬನ್ನಿ. ಫಸ್ಟ್ 2 ಎಲಿಮೆಂಟ್ಸ್ ಯಾವುದು, 2 ಮತ್ತೆ 6. ಸೊ 2 ಮತ್ತೆ 6 ಅನ್ನ ನೋಡಿದ್ರೆ ಫಸ್ಟ್ ಎಲಿಮೆಂಟ್ ಮತ್ತೆ ಸೆಕೆಂಡ್ ಎಲಿಮೆಂಟ್ ಅನ್ನ ನಾವು ಕಂಪೇರ್ ಮಾಡಬೇಕು. ಫಸ್ಟ್ ಮತ್ತೆ ಸೆಕೆಂಡ್. ಫಸ್ಟ್ ಎಲಿಮೆಂಟ್ ಈಸ್ 2, ಸೆಕೆಂಡ್ ಎಲಿಮೆಂಟ್ ಈಸ್ 6. ಫಸ್ಟ್ ಈಸ್ ಲೆಸ್ ದೆನ್ 6. ಸೊ ಲೆಸ್ ದೆನ್ 6 ಅಂದ್ರೆ ಏನು ಚೇಂಜಸ್ ಮಾಡಂಗಿಲ್ಲ, ಯಾಕೆ ಅವು ಆಲ್ರೆಡಿ ಇನ್ಕ್ರೀಸಿಂಗ್ ಆರ್ಡರ್ ಇದೆ. 2, 6 ಇನ್ಕ್ರೀಸ್ ಆಗ್ತಿದ್ಯಾ? ಎಸ್. ಸೊ ಇವಾಗ ಏನ್ ಮಾಡ್ತೀನಿ, ನೆಕ್ಸ್ಟ್ 2 ಎಲಿಮೆಂಟ್ಸ್, ನೆಕ್ಸ್ಟ್ 2 ಅಡ್ಜಸೆಂಟ್ ಎಲಿಮೆಂಟ್ಸ್ ಅನ್ನ ಕಂಪೇರ್ ಮಾಡ್ತೀನಿ, 6 ಮತ್ತೆ 4. ಸೊ ಫಸ್ಟ್ ಎಲಿಮೆಂಟ್ ಗ್ರೇಟರ್ ದೆನ್ ಸೆಕೆಂಡ್ ಎಲಿಮೆಂಟ್, ದಟ್ ಈಸ್ 6 ಈಸ್ ಗ್ರೇಟರ್ ದೆನ್ 4. ಸೊ ಇವಾಗ 6 ಈಸ್ ಗ್ರೇಟರ್ ದೆನ್ 4 ಅಲ್ವಾ, ಅದಕ್ಕೋಸ್ಕರ ಏನ್ ಮಾಡಬೇಕು, ಸ್ವ್ಯಾಪ್ ಮಾಡ್ತೀನಿ. ಸೊ ಸ್ವ್ಯಾಪ್ ಮಾಡ್ಬೇಕಾದ್ರೆ ನಾವು ನ್ಯೂ ಅರೆ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. 2 ವಿಲ್ ಬಿ ಸೇಮ್ ಪ್ಲೇಸ್, 4 6 ಜಾಗಕ್ಕೆ ಬರುತ್ತೆ, 6 4 ಜಾಗಕ್ಕೆ ಹೋಗುತ್ತೆ. ನೆಕ್ಸ್ಟ್ 8 ಮತ್ತೆ 10 ಅದೇ ರೀತಿ ಉಳ್ಕೊಂಡು. ಸೊ ಇವಾಗ ಕಂಪ್ಯಾರಿಸನ್ ಆಯ್ತು. ನೆಕ್ಸ್ಟ್ 2 ಅಡ್ಜಸೆಂಟ್ ಎಲಿಮೆಂಟ್ಸ್ ಅನ್ನ ನೋಡಿದ್ರೆ 6 ಮತ್ತೆ 8, 6 ಲೆಸ್ ದೆನ್ 8. ಸೊ ಇಲ್ಲಿ ಲೆಸ್ ದೆನ್ ಆಗಿರೋದ್ರಿಂದ ಫಸ್ಟ್ ಎಲಿಮೆಂಟ್ ಲೆಸ್ ದೆನ್ ಸೆಕೆಂಡ್ ಎಲಿಮೆಂಟ್ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 8 ಮತ್ತೆ 10. ಸೊ 8 ಈಸ್ ಲೆಸ್ ದೆನ್ 10. ಮತ್ತೆ ನನ್ನ ಕಂಪ್ಯಾರಿಸನ್ ಕೊನೆಯ ಎಲಿಮೆಂಟ್ ಅನ್ನ ಮುಟ್ತು. ಕೊನೆಯ ಎಲಿಮೆಂಟ್ ಅನ್ನ ಮುಟ್ಟಿದಾಗ ನಾವು ನೆಕ್ಸ್ಟ್ ಫೇಸಿಗೆ ಹೋಗ್ಬೇಕು. ಆದ್ರೆ ಹೋಗ್ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋದು ನನ್ನ ಅಪ್ಡೇಟೆಡ್ ಅರೆ. 2, 4, 6, 8, 10. ಸೊ ಇದ್ದಂತಹ ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ. ಸೊ ಪ್ರಾಬ್ಲಮ್ ಇಲ್ಲೇ ಸ್ಟಾಪ್ ಆಗುತ್ತೆ, ನಾನು ನೆಕ್ಸ್ಟ್ ಫೇಸಿಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಸೊ ಇವಾಗ ನಾವು ಬಬಲ್ ಸಾರ್ಟ್ ಅಲ್ಗೋರಿದಮ್ ಅನ್ನ ಯಾವ ರೀತಿ ಅಪ್ಲೈ ಮಾಡ್ತಾ ಹೋದ್ವಿ, ಫಸ್ಟ್ ನಾವು ಕೊಟ್ಟಿದ್ದಂತ ಎಲಿಮೆಂಟ್ಸ್ ಗಳನ್ನ ಅರೆಗೆ ಇನ್ಸರ್ಟ್ ಮಾಡಿ ನೇಮಿಂಗ್ ಮತ್ತೆ ಇಂಡೆಕ್ಸಿಂಗ್ ಅನ್ನ ಮಾಡಿ ಟೋಟಲ್ ಲೆಂತ್ ಅನ್ನ ಕಂಡುಹಿಡಿದ್ವಿ. ನೆಕ್ಸ್ಟ್ ಎರಡೆರಡೇ ಎಲಿಮೆಂಟ್ ಗಳನ್ನ ನಾವು ಕಂಪೇರ್ ಮಾಡ್ತಾ ಹೋದ್ವಿ. ಏನಾದ್ರೂ ಫಸ್ಟ್ ಎಲಿಮೆಂಟ್ ಗ್ರೇಟರ್ ದೆನ್ ಸೆಕೆಂಡ್ ಎಲಿಮೆಂಟ್ ಆದ್ರೆ ಅವಾಗ ಸ್ವ್ಯಾಪ್ ಮಾಡ್ತೀವಿ. ಸ್ವ್ಯಾಪ್ ಮಾಡ್ಬೇಕಾದ್ರೆ ಹೊಸ ಒಂದು ಅರೆಯನ್ನ ಕ್ರಿಯೇಟ್ ಮಾಡಿ ಸ್ವ್ಯಾಪ್ ಮಾಡ್ಬೇಕು ಎಲಿಮೆಂಟ್ಸ್ ಗಳನ್ನ. ಯಾಕೆ ಸ್ವ್ಯಾಪ್ ಮಾಡ್ತೀವಿ ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನನಗೆ ವ್ಯಾಲ್ಯೂ ಬೇಕು. ನೋಡಿ 6 ಮತ್ತೆ 2 ಇತ್ತು, 6 ಈಸ್ ಗ್ರೇಟರ್ ದೆನ್ 2, ಫಸ್ಟ್ ಎಲಿಮೆಂಟ್ ಗ್ರೇಟರ್ ದೆನ್ 2. ಸ್ವ್ಯಾಪ್ ಮಾಡಿದಾಗ ಏನಾಯ್ತು, 2 ಮತ್ತೆ 6 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ, 2, 6 ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ರೀತಿ ಇನ್ಕ್ರೀಸಿಂಗ್ ವ್ಯಾಲ್ಯೂ ಮಾಡೋದಕ್ಕೋಸ್ಕರ ನಾವು ಸ್ವ್ಯಾಪ್ ಮಾಡ್ತೀವಿ. ಕೊನೆಗೆ ಯಾವಾಗ ನಮ್ಮ ಕಂಪ್ಯಾರಿಸನ್ ಕೊನೆಯ ಎಲಿಮೆಂಟ್ ಅನ್ನ ಮುಟ್ಟುತ್ತೆ ಅವಾಗ ನಾವು ಈ ಫೇಸ್ ಅನ್ನ ಎಂಡ್ ಮಾಡ್ತೀವಿ. ಫೇಸ್ ಅನ್ನ ಎಂಡ್ ಮಾಡಾದ್ಮೇಲೆ ನೆಕ್ಸ್ಟ್ ಫೇಸಿಗೆ ಹೋಗ್ಬೇಕೋ ಇಲ್ವೋ ಅನ್ನೋದನ್ನ ನನ್ನ ಅಪ್ಡೇಟೆಡ್ ಕೊನೆಯ ಅರೆ ಡಿಸೈಡ್ ಮಾಡ್ತಾ ಹೋಗುತ್ತೆ. ಅಲ್ಲಿರುವಂತಹ ಎಲಿಮೆಂಟ್ಸ್ ಎಲ್ಲವೂ ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಅಥವಾ ಅರೇಂಜ್ ಆಗಿದೆ ಅಂತಂದ್ರೆ ನಾನು ನೆಕ್ಸ್ಟ್ ಫೇಸಿಗೆ ಹೋಗಲ್ಲ. ಇಲ್ಲೇನಾಗಿತ್ತು, ಅರೇಂಜ್ ಆಗಿರ್ಲಿಲ್ಲ ಎಲ್ಲ ಎಲಿಮೆಂಟ್ಸ್ ಗಳು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ಸೊ ನೆಕ್ಸ್ಟ್ ಫೇಸಿಗೆ ಜಂಪ್ ಆದೆ. ಸೇಮ್ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಫೇಸ್ ಅಲ್ಲೂ ಕೂಡ ಕೊನೆಯ ಅರೆ ಏನಾದ್ರೂ ಇನ್ಕ್ರೀಸಿಂಗ್ ಆರ್ಡರ್ ಇಲ್ಲ ಅಂತಂದ್ರೆ ಮಾತ್ರ ನೆಕ್ಸ್ಟ್ ಫೇಸಿಗೆ ಹೋಗ್ಬೇಕಿತ್ತು. ಬಟ್ ಇಲ್ಲೇನಾಯ್ತು, ಎಲ್ಲ ಎಲಿಮೆಂಟ್ಸ್ ಗಳು ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಪ್ರಾಬ್ಲಮ್ ಇಲ್ಲೇ ಸ್ಟಾಪ್ ಆಗುತ್ತೆ. ನನ್ನ ಫೈನಲ್ ಆನ್ಸರ್ ಅಂದ್ರೆ ಸಾರ್ಟೆಡ್ ಲಿಸ್ಟ್ ನನಗೆ ಸಿಕ್ತು. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಬಬಲ್ ಸಾರ್ಟ್ ಅಲ್ಗೋರಿದಮ್ ಪ್ರಾಬ್ಲಮ್. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಇದೇ ಟಾಪಿಕ್ ಮೇಲೆ. ಅವುಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಸಾಲ್ವ್ ಮಾಡಿ. ಯಾಕಂತಂದ್ರೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್ ಈಸಿಯಾಗಿ. ಏನಾದ್ರೂ ಡೌಟ್ ಇದ್ರೆ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾಕಂತಂದ್ರೆ ನಿಮ್ಮ ಒಂದು ಸಪೋರ್ಟ್ ಕೂಡ ನಮಗೆ ಇನ್ನೂ ಜಾಸ್ತಿ ಇಂಜಿನಿಯರಿಂಗ್ ಕಂಟೆಂಟ್ ಅನ್ನು ಮಾಡೋದಕ್ಕೆ ಮೋಟಿವೇಟ್ ಮಾಡ್ತಾ ಹೋಗುತ್ತೆ. ಥ್ಯಾಂಕ್ ಯು.